ಫ್ಯೂಯಲ್ ಟ್ಯಾಂಕ್ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ನನಗೆ 4 ಥರ ಸೀಟ್ ವೇರಿಯಂಟ್ ಬಿಟ್ಟಿದ್ದಾರೆ ಹಿಮಾಲಯನ್. ಮೈಲೇಜ್ ಬಗ್ಗೆ ಕಾಂಪ್ರಮೈಸ್ ಆಗಲೇಬೇಕು. ಸ್ಪ್ಲೆಂಡರು 4 ವಾಲ್ಸ್ ಬರುತ್ತೆ, ರೆಡ್ ಕಲರ್ ನೋಡ್ತಾ ಇರ್ಬೋದು, ಬ್ಲ್ಯಾಕ್ ಆಗಿಬಿಟ್ಟಿದೆ. ಸೊ ಈ ಸೀಟ್ ಬಂದುಬಿಟ್ಟು ಕಸ್ಟಮೈಸ್ ಸೀಟು ನಾನು ಮಾಡಿಸಿದ್ದು. ಕೆಳಗಡೆ ಜೆಲ್ ಸೀಟ್ ಇದೆ, ಅದ್ರ ಮೇಲೆ ಸ್ಪಂಜು, ಇದ್ರ ಮೇಲೆ ಲೆದರ್ ಸೀಟ್ ಕವರ್ ಹಾಕ್ಸಿದ್ದೀನಿ. ನಾನೇ ಹೇಳ್ಬಿಟ್ಟು ಇದೇ ಥರನೇ ಇರಲಿ, ಯಾಕಂದರೆ 4 ಥರ ಸೀಟ್ ವೇರಿಯಂಟ್ ಬಿಟ್ಟಿದ್ದಾರೆ ಹಿಮಾಲಯನ್ ಅಂತಲೇ ರಾಯಲ್ ಎನ್ಫೀಲ್ಡ್ ಅವರು. ಆ್ಯಸ್ ಎನ್ ಆ್ಯಕ್ಸೆಸರೀಸ್ ಆಗಿ ಇದು ಸ್ಟಾಕ್ ಬರುತ್ತೆ, ಸ್ಟಾಕ್ದು ಗಟ್ಟಿ ಇತ್ತು ಆ್ಯಕ್ಚುಲಿ. ಇನ್ನೊಂದು ಟೂರಿಂಗ್ ಬರುತ್ತೆ, ಟೂರಿಂಗು ಸ್ಮೂತ್ ಇದೆ. ಅದಾದಮೇಲೆ ರ್ಯಾಲಿ ಆದರೆ ಸಿಂಗಲ್ ಸೀಟು, ಅದು ಟೂರಿಂಗ್ ಇದೆಯಲ್ಲ ಅದು ಸ್ಪ್ಲಿಟೆಡ್. ಅದಾದಮೇಲೆ ಇನ್ನೊಂದು 805mm ಇದು ರೈಡರ್ ಸೀಟ್ ಇದೆಯಲ್ಲ 805mm ಬರುತ್ತೆ. ಶಾರ್ಟ್ ರೈಡರ್ಸ್ಗೆ ಬಿಲೋ 5.6 ಇರ್ತಾರಲ್ಲ ಅವ್ರಿಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ 805. ಅದು ಆಸ್ ಎನ್ ಆಕ್ಸೆಸರೀಸ್ ಆಗಿ ಈ ಸೀಟ್ ಬದಲು ಚೇಂಜ್ ಮಾಡಿಸ್ಕೋಬೋದು ಅಂತಲೇ ಹೇಳ್ಬೋದು. ಅದಾದಮೇಲೆ ಇಂಜಿನ್ ಬಗ್ಗೆ ಮಾತಾಡಬೇಕು ಹೋದರೆ DOHC ಇಂಜಿನ್, ಇದು ಲಿಕ್ವಿಡ್ ಕೂಲ್ ಸಿಂಗಲ್ ಸಿಲಿಂಡರು, 4 ವಾಲ್ಸ್ ಬರುತ್ತೆ, 2 ಇನ್ಲೆಟ್ಟು, ಇನ್ನೂ 2 ಬಂದುಬಿಟ್ಟು ಔಟ್ಲೆಟ್ಟು ಎಕ್ಸಾಸ್ಟ್ಗೆ. ರಾಯಲ್ ಎನ್ಫೀಲ್ಡ್ ಫಸ್ಟು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಅಂದರೆ ಹಿಮಾಲಯದಲ್ಲೇ ನೀವು ಫಸ್ಟು ಲಾಂಚ್ ಆಗಿದ್ದು. ಆಮೇಲೆ ಇದ್ರ ಬಗ್ಗೆ ಮಾತಾಡಬೇಕು ಅಂದರೆ 40 Nm ಟಾರ್ಕ್ ಬರುತ್ತೆ, ಅಪ್ ಟು 5500 RPM. BHP ಬಗ್ಗೆ ಮಾತಾಡಬೇಕು 39.5 ಅಟ್ ಟು 8000 RPM BHP ಪ್ರೊಡ್ಯೂಸ್ ಮಾಡುತ್ತೆ. ಟಾರ್ಕ್ ಅನ್ನೋದು ಸ್ವಲ್ಪ ಜಲ್ದಿ ಸಿಗುತ್ತೆ. ಆಮೇಲೆ ಬ್ರೇಕ್ ಬಗ್ಗೆ ಮಾತಾಡಬೇಕು ಅಂದರೆ ಬ್ರೇಕು ತುಂಬ ಚೆನ್ನಾಗಿದೆ. ಹಿಂದೆ ಬಂದ್ಬಿಟ್ಟು 270mm ಡಿಸ್ಕ್ ಕೊಟ್ಟವನೆ ಈ ಡಿಸ್ಕು. ಅದಾದಮೇಲೆ ಫ್ರಂಟು ಬಗ್ಗೆ ಮಾತಾಡಬೇಕು ಅಂದರೆ ಇದು 320mm ಬೈಬ್ರೆ ಕ್ಯಾಲಿಪರ್ಸ್ನ ಯೂಸ್ ಮಾಡಿದ್ದಾರೆ. ಕ್ಯಾಲಿಪರು ಬ್ರೈಬ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಹಾಕೋನೆ ಆ ಸೈಡ್ ಹಾಕೋನೆ. ಕ್ಯಾಲಿಪರ್ಸ್ ಅಂದರೆ ಬ್ರೆಂಬೋ. ನಾನು ಯೂಸ್ ಮಾಡ್ತಾ ಇರೋದು ಪಲ್ಸರ್ ಯಾಕೆ ಯೂಸ್ ಮಾಡ್ತೀವಿ, ಜಸ್ಟ್ ಒಂದು ಟ್ರಯಲ್ ತೊಗೋತಾ ಇದ್ದೀನಿ ನಾನು. ಬ್ರೇಕ್ ಪ್ಯಾಡ್ಸು ಬ್ಲೂ ನಾನು ಆ್ಯಕ್ಚುಲಿ ಇಲ್ಲೇ ನಾನು ಒಂದು ಬ್ರೇಕ್ ಪ್ಯಾಡ್ಸ್ ರಿಮೂವ್ ಮಾಡಿ ಹೇಗೆ ಮೇಂಟೆನೆನ್ಸ್ ಮಾಡೋದು, ಹೇಗೆ ಚೇಂಜ್ ಮಾಡೋದು ಅಂತ ಸಿಂಪಲ್ಲಾಗಿ ಒಂದು 20 ರೂಪೀಸ್ ಸ್ಕ್ರೂ ಡ್ರೈವರಲ್ಲಿ ಚೇಂಜ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಒಂದು ವೀಡಿಯೋ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ. ಸೊ ಬ್ರೆಂಬೋದು ತೆಗ್ದಿದ್ದೀನಿ, ಸೊ ಟ್ರಯಲ್ಸ್ ನೋಡೋಣ ಅಂತಲೇ. ಅದಾದಮೇಲೆ ಸಸ್ಪೆನ್ಷನ್ ಶೋವಾದ ಅದು 43mm, ಓಕೆನಾ. ಸಸ್ಪೆನ್ಷನ್ ಟ್ರಾವೆಲ್ ಬಂದ್ಬಿಟ್ಟು ಈ ಟ್ರಾವೆಲ್ಲು ಇಲ್ಲಿವರೆಗೂ ಟ್ರಾವೆಲ್ ಆಗುತ್ತೆ, 200mm ಟ್ರಾವೆಲ್ ಆಗುತ್ತೆ, ಓಡಾಡುತ್ತೆ. ಸೊ ಅದು ನಾನು ಇಲ್ಲಿ ನಾನು ಇನ್ಸ್ಟಾ 360 ಹಾಕ್ಬಿಟ್ಟು ತೋರಿಸ್ಕೊಡ್ತೀನಿ. ಆಮೇಲೆ ಮೋನೋಶಾಕು ಇದು ಅಡ್ಜಸ್ಟಬಲ್ಲು, ಇದು 200mm ಟ್ರಾವೆಲ್. ಇದು ಮೋನೋಶಾಕ್ ಏನಿದೆಯಲ್ಲ ಇದು 200mm ಟ್ರಾವೆಲ್ಲು. ಆಮೇಲೆ ಇದು ಮಿರರ್ ನೋಡ್ತಾ ಇರ್ಬೋದು, ಇದು ಬೈಸಿಕಲ್ ಮಿರರ್. ಆ್ಯಕ್ಚುಲಿ ಇದು ತುಂಬ ಕಮ್ಮಿ ರೇಟು, 140 ರೂಪೀಸ್ ಏನೋ ಕೊಟ್ಟಿದ್ದೀನಿ. ಆ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ. ಫ್ಯೂಯಲ್ ಟ್ಯಾಂಕ್ ಬಗ್ಗೆ, ಈ ಫ್ಯೂಯಲ್ ಟ್ಯಾಂಕು ಫುಲ್ಲು ದೊಡ್ಡದು ಅನಿಸುತ್ತೆ, ಓಕೆನಾ. ನಾವು ಹಿಂದೆಯಿಂದ ನೋಡಿದ್ರೆ ಫ್ಯೂಯಲ್ ಇದನ್ನು ಫ್ಯೂಯಲ್ ಟ್ಯಾಂಕ್ನ ಕ್ಲೋಸ್ ಮಾಡಿಬಿಟ್ಟು ಹಿಂಗೆ ನೋಡಿದ್ರೆ ಅಷ್ಟು ದೊಡ್ಡದು ಅನಿಸಲ್ಲ. ಟೈರ್ ನೋಡಿದಾಗಲೇ ಅದು ದೊಡ್ಡದು ಅನಿಸುತ್ತೆ ಗಾಡಿ. ಇವಾಗ ಸ್ವಲ್ಪ ಒಡೆ ಚೆನ್ನಾಗಿತ್ತಂತ 2 ವಡೆ ಜಾಸ್ತಿ ತಿಂದ್ಬಿಟ್ಟೆ, ಹಾಗಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿಬಿಟ್ಟು ಇದೆಲ್ಲ ಏನು ಅಷ್ಟೇ ನಾರ್ಮಲ್ ಆಗಿದೆ. ಫ್ಯೂಯಲ್ ಟ್ಯಾಂಕ್ ಬಗ್ಗೆ ಮಾತಾಡಬೇಕು ಅಂದರೆ 17 ಲೀಟ್ರ್ ಫ್ಯೂಯಲ್ ಟ್ಯಾಂಕ್ ಕೊಟ್ಟಿದ್ದಾನೆ. ಫ್ಯೂಯಲ್ ಟ್ಯಾಂಕ್ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ನನಗೆ 18ರಿಂದ 20 ಅಷ್ಟೇ ಕೊಡ್ತಾ ಇರೋದು ಮೈಲೇಜು ಎಲ್ಲಿ ಸಿಟಿನಲ್ಲಿ. ಹೈವೇ ಎತ್ಕೊಂಡು ಹೋಗ್ತೀನಿ ಅಂದರೆ ಒಂದು 27-28 ಮ್ಯಾಕ್ಸಿಮಮ್ ಅಷ್ಟೇ ಇದು ಕೊಡೋದು. 17 ಲೀಟ್ರ್ ಫ್ಯೂಯಲ್ ಹಾಕ್ಸಿದ್ರೆ ಸಿಟಿನಲ್ಲಿ ಒಂದು 340 ಹೋಗುತ್ತೆ. ಟ್ರಯಲ್ಸು ಮಾಡಿದ್ದೀನಿ. ಒಂದು ಫುಲ್ಲು 17 ಲೀಟ್ರ್ ಫ್ಯೂಯಲ್ ಹಾಕ್ಸಿದ್ರೆ ಒಂದು 450 ಕಿಲೋಮೀಟ್ರ್ ಹೋಗುತ್ತೆ ಅಂದರೆ 450cc 450 ಬೈಕ್ ಹೆಸರು 450 ಫ್ಯೂಯಲ್ ಫುಲ್ ಟ್ಯಾಂಕಿಗೆ ಮೈಲೇಜ್ ಬಗ್ಗೆ ಕಾಂಪ್ರಮೈಸ್ ಆಗಲೇಬೇಕು. ಆಮೇಲೆ ವೈಬ್ರೇಷನ್ ಬಗ್ಗೆ ಮಾತಾಡಬೇಕು ಅಂದರೆ 100 110 ಅದು ಎಷ್ಟು ಸ್ಟಾರ್ಟಿಂಗಿಂದ ಅದೇ ಹೇಳ್ತಾ ಬರ್ತೀವಿ ಎಲ್ಲ ಗಾಡಿನಲ್ಲೂ 100 110 ವೈಬ್ರೇಷನ್ ಇದೆ. ಸೊ ಈ ಡ್ಯಾಂಪರ್ ನೋಡ್ತಾ ಇರ್ಬೋದು, ಈ ಡ್ಯಾಂಪರ್ ಸ್ವಲ್ಪ ತಡೆಯುತ್ತೆ. ಆದರೂ 110 ಆ ಥರ ಎಲ್ಲ ಹೋಗ್ತಾ ಇದ್ರೆ ಇಲ್ಲಿ ಹ್ಯಾಂಡಲ್ ಬಾರಲ್ಲೇ ವೈಬ್ರೇಷನ್ ಕಾಣಿಸ್ಕೊಳುತ್ತೆ. ನಾನೊಂದು ಗೋಪ್ರೋ ಹಾಕಿದ್ದೆ, ಗೋಪ್ರನೇ ಬಿದ್ದೋಯ್ತು. ಆ ಸ್ಪೀಡಲ್ಲಿ ಚಚ್ಕೊಂಡು ಹೋಗಿದ್ದಕ್ಕೆ ಅದು ನಾನು ನೀಟಾಗಿ ಕೂರಿಸಿರ್ಲಿಲ್ಲ ಅಂತ ನನ್ನದೇ ಇಶ್ಯೂ ಆ್ಯಕ್ಚುಲಿ. ಅದು ಏನಂದರೆ ಇಂಜಿನೆಲ್ಲ ಅಷ್ಟೊಂದು ಸಿಟಿ ವೈಸಲ್ಲೂ ಅಷ್ಟೇ ಸ್ವಲ್ಪ ಹೀಟಿಂಗ್ ಇಶ್ಯೂಸ್ ಇದೆ, ಇಲ್ಲ ಅಂತಲ್ಲ. ನಾನು ಬಂದ್ಬಿಟ್ಟು ಮೋಟಲ್ 10W40 ಹಾಕ್ಸಿದ್ದೀನಿ, 7100 ಬರುತ್ತಲ್ಲ, ಸೊ ಅದು ಹಾಕ್ಸಿದ್ದೀನಿ. ರೆಡ್ ಕಲರ್ ನೋಡ್ತಾ ಇರ್ಬೋದು, ಬ್ಲ್ಯಾಕ್ ಆಗಿಬಿಟ್ಟಿದೆ ಇದು. ಆಮೇಲೆ ಇಂಡಿಕೇಟರ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಇಂಟಿಗ್ರೇಟೆಡ್ ಇಂಡಿಕೇಟರ್ಸು, ಇದರಲ್ಲೇ ಇಂಡಿಕೇಟರು ಪ್ಲಸ್ ಬ್ರೇಕ್ ಲೈಟು ಎಲ್ಲ ಇದರಲ್ಲೇ ಬರುತ್ತೆ.
ಹಜಾರ್ಡ್ ಲೈಟ್ ಹಾಕಿದ್ದೀನಿ. ಸೊ ಬ್ರೇಕ್ ಲೈಟು ಆಮೇಲೆ ಹಜಾರ್ಡ್ ಲೈಟು ಅಂದರೆ ಇಂಡಿಕೇಟ್ರು ವರ್ಕ್ ಆಗ್ತಾಯಿದೆ. ಸೊ ಇದೇ ಹಜಾರ್ಡ್ ಲೈಟ್ ಹಜಾರ್ಡ್ ಸ್ವಿಚ್ ಆ್ಯಕ್ಚುಲಿ. ಅದೇ ಥರ ಈ ಕಡೆ ಇದೆ ಬ್ಲ್ಯಾಕ್ ಹೋಮ್ ಬಟನ್. ಇದು ಬಂದ್ಬಿಟ್ಟು ಡಿಮ್ ಆ್ಯಂಡ್ ಡಿಪ್ಪು, ಇದು ಪಾಸು. ಆಮೇಲೆ ಇಂಡಿಕೇಟ್ರು ಜಾಯ್ಸ್ಟಿಕ್ ಕೊಟ್ಟಿದ್ದಾನೆ. ಈ ಜಾಯ್ಸ್ಟಿಕ್ಕು ನನ್ನ ಫ್ರೆಂಡ್ದು ಮುರಿದೋಯ್ತಂತೆ, ನಂದೇನೂ ಆಗಿಲ್ಲ, ಅದನ್ನ ಅಂಡರ್ ವ್ಯಾರಂಟಿನಲ್ಲಿ ಆಗಿದೆ. ರಾಯಲ್ ಎನ್ಫೀಲ್ಡವರು ವ್ಯಾರಂಟಿನಲ್ಲಿ ಮಾತ್ರ ಮಾತಾಡೋಂಗೆ ಇಲ್ಲ. ವ್ಯಾರಂಟಿ ಏನಾದ್ರು ಇಶ್ಯೂ ಬಂತು ಅಂದರೆ ಅವರೇ ಆಯಿತು ಸರ್ ಅಂತ ಹೇಳ್ಬಿಟ್ಟು ಒನ್ ಡೇನೋ ಇಲ್ಲ ಅದೇ ಅವತ್ತು ಸ್ಟಾಕ್ ಇದ್ದರೆ ಅವತ್ತೇ ಹಾಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ. ವ್ಯಾರಂಟಿನಲ್ಲಿ ರಾಯಲ್ ಎನ್ಫೀಲ್ಡ್ ಅವರು ಪಕ್ಕ ಇದ್ದಾರೆ ಅಂತಲೇ ಹೇಳ್ಬೋದು. ಹೀರೋ ಎಲ್ಲ ಕಂಪೇರ್ ಮಾಡಿದ್ರೆ ರಾಯಲ್ ಎನ್ಫೀಲ್ಡ್ ಅವ್ರು ವ್ಯಾರಂಟಿನಲ್ಲಿ ಚೆನ್ನಾಗಿ ಮಾಡಿಕೊಡ್ತಾರೆ. ಅದೊಂದು ನನಗೆ ಖುಷಿ ಆಯಿತು. ಈ ಕನ್ಸೋಲ್ ಇದೆಯಲ್ಲ, ಈ ಕನ್ಸೋಲ್ ಹೋಗ್ಬಿಟ್ಟಿತ್ತು, ನಾನು ನೋಡಿದೆ ಅವತ್ತೇ. ಅವರು ಆಯಿತು ಸರ್ ಅಂತ ಹೇಳ್ಬಿಟ್ಟು ಫ್ಯೂಸ್ ಎಲ್ಲ ಕರೆಕ್ಟಾಗಿತ್ತು. ನಾನು ಒಂದ್ಸಲಿ ಫ್ಯೂಸ್ ನೋಡಿದೆ, ಅದು ಕರೆಕ್ಟಾಗಿತ್ತು. ಇದು ಫ್ಯೂಸು ಬಂದ್ಬಿಟ್ಟು ಚೆನ್ನಾಗಿತ್ತು, ಆದರೂ ಇದು ಹೋಗಿರೋ ಕಾರಣ ಅವರು ರೀಪ್ಲೇಸ್ ಮಾಡಿಕೊಟ್ರು ನನಗೆ ಫ್ರೀ ಆಫ್ ಕಾಸ್ಟಲ್ಲಿ. ನಾನು ಆ ಬಾಕ್ಸ್ ಮೇಲೆ ನೋಡಿದೆ 20,000 ರೂಪೀಸ್ ಇತ್ತು. ಅದು ಅವತ್ತೇ ರೀಪ್ಲೇಸ್ ಆಯಿತು ನನಗೆ. ಆಮೇಲೆ ಟೈರ್ ಬಗ್ಗೆ ಮಾತಾಡಬೇಕು ಅಂದರೆ ಇದೇನೋ 30% ಆಫ್ ರೋಡು, ಇನ್ನು ಮಿಕ್ಕಿದ್ದು 60-70% ರೋಡು ಅಂತ ಡಿಸೈನ್ ಆಗಿದೆ. ನೋಡ್ತಾ ಇರ್ಬೋದು ಡಿಸೈನು. CA2 ಟೈರ್ಸ್ ಇದೆ ಆ್ಯಕ್ಚುಲಿ. CA2 ಟೈರ್ಸು ಸ್ಟೀಲ್ ರಾಯಲ್ ಎನ್ಫೀಲ್ಡ್ ಅಂತಲೇ ಮೆನ್ಷನ್ ಮಾಡೋರೆ. ಆಮೇಲೆ ಇದು ಬಗ್ಗೆ ಮಾತಾಡಬೇಕು ಅಂದರೆ 140 mm ಇದೆಯಲ್ಲ, ಇದು 140 mm ವೈಡು, ಆಮೇಲೆ 80 mm ಇಷ್ಟು 80 mm. ಆಮೇಲೆ ಡಯಾಮೀಟ್ರ್ ಬಂದ್ಬಿಟ್ಟು 17 ಕೊಟ್ಟಿದ್ದಾನೆ. 17 ಅದಕ್ಕೆ ಮುಂದೆದು 21. ಸೊ ಇದು 21 90/90 ಒಂದೇ ಥರ ಇದೆ. ಇದು ಸೇಮ್ ಬರುತ್ತೆ. ಹಿಂದೆ ಟೈರ್ಸ್ ನೋಡ್ಬೋದು, ಸ್ವಲ್ಪ ಹಿಂದೆಯಿಂದ ನೋಡಿದ್ರೆ ವೈಡಾಗಿ ಕಾಣಿಸುತ್ತೆ, ದೊಡ್ಡದಾಗಿ ಕಾಣಿಸುತ್ತೆ. ಆಮೇಲೆ ಸೌಂಡ್ ಅಂದರೆ ಏನು ಅಷ್ಟೊಂದು ಸೌಂಡ್ ಇಲ್ಲ ಇದೆ ಆ್ಯಕ್ಚುಲಿ, ನನಗೆ ಅನಿಸುತ್ತೆ. ಅಂದರೆ ನಾನು ರೈಸ್ ಮಾಡಿದ್ರೆ ಸಾಕು, ಈ ಮುಂದೆ ಇರೋರೆಲ್ಲ ನೋಡ್ತಾರೆ ನೋಡಿ. ಸೊ ಆಮೇಲೆ ಸ್ವಲ್ಪ ಡಿಸ್ಅಡ್ವಾಂಟೇಜಸ್ ಇದೆ, ಮಾತಾಡೋಣ ಅದನ್ನು. ಕಂಫರ್ಟ್ ಎಲ್ಲ ಪರವಾಗಿಲ್ಲ, ಇದು ಹಿಂಗೆ ಈ ರೇಂಜಲ್ಲಿ ಹಿಂಗೆ ಕೂರುತ್ತೆ. ಇನ್ನೊಂದು ಸ್ವಲ್ಪ ಕೆಳಗಿದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ನಾನು ಬ್ರೇಕ್ ಪ್ಯಾಡ್ಸ್ ಯಾವ್ದು ಹಾಕ್ಸಿದ್ದೀನಿ ಅಂತ ಹೇಳಿದ್ರೆ ನಗ್ತೀರಾ ನೀವು. ಫ್ರಂಟ್ ಸಸ್ಪೆನ್ಷನು ಶೋವಾ, ಈ ಸ್ಟಿಕ್ಕರ್ ನಾನೇ ಹಾಕಿದ್ದು. ಇದು ಹಿಮಾಲಯನ್ ಅಂತ, ಇದು ಸ್ಟಿಕ್ಕರ್ ನಾನೇ ಹಾಕಿದ್ದು. ಹಿಮಾಲಯನ್ ಅಂತ ಕಂಪ್ನಿ ಕಡೆಯಿಂದನೇ ಸ್ಟಿಕ್ಕರ್ ಹಾಕ್ಬಿಟ್ಟವ್ರೆ. ಆಮೇಲೆ ಇದು ಮೋಟೋ ಟಾರ್ಕ್ ಹಾಕ್ಸಿರೋದು ನಾನು ಆ್ಯಸ್ ಎನ್ ಆಕ್ಸೆಸರೀಸ್ ಆಗಿ. ಈ ಬೈಕ್ ಬಂದ್ಬಿಟ್ಟು 196 kg ಬರುತ್ತೆ ಆ್ಯಕ್ಸೆಸರಿ. ನಾನು ಇದೆಯಲ್ಲ, ಇದೊಂದು ಪ್ಲೇಟ್ ಇತ್ತು ಆ್ಯಕ್ಚುಲಿ, ಇದ್ರ ಮೇಲ್ಗಡೆ ಟಾಪ್ ಬಾಕ್ಸ್ ಇತ್ತು. ಸೊ ಟಾಪ್ ಬಾಕ್ಸ್ಗೆ ಆ ಪ್ಲೇಟೆಲ್ಲ ಅಟ್ಯಾಚ್ ಆಗಿತ್ತು. ಅದೊಂದು ಆ ಪ್ಲೇಟೇ ದಪ್ಪ ಇತ್ತು ಆ್ಯಕ್ಚುಲಿ, ಅದು ಹಾಕ್ಸಿರೋದು. ನಾನೊಂದು 2 kg. ಆಮೇಲೆ ಆಕ್ಸಲೇಟ್ರ್ ಮಾತಾಡಬೇಕು ಅಂದರೆ ಇದು ರೈಡ್ ಬೈ ವೈರ್. ಒಂದು ಡಿಸ್ಅಡ್ವಾಂಟೇಜಸ್ ಹೇಳಾಯಿತು. ಆಮೇಲೆ ಭಾರ, ಓಕೆನಾ, ದೇವಿ ಭಾರ. ನಾನು ಹಿಂಗೆ ಎಳಿಬೇಕು ಅಂದ್ರೇ ನನ್ನ ಶಕ್ತಿಯೆಲ್ಲ ಬಿಡಬೇಕು. 196 kg. ಈ ಗಾಡಿ ಬಂದ್ಬಿಟ್ಟು 5 ಕಲರ್ ಇದೆ. ರೀಸೆಂಟಾಗಿ ಲಾಸ್ಟ್ ಮಂತು ಮನಾ ಬ್ಲ್ಯಾಂಕ್ ಅಂತ ಲಾಂಚ್ ಆಯಿತು. ಅದಕ್ಕಿಂತ ಮುಂಚೆ 4 ಕಲರ್, ನಾನು ತೊಗೋಬೇಕಾದ್ರೆ 4 ಕಲರ್ ಅಷ್ಟೇ ಇದ್ದಿದ್ದು. ನಾನು ತೊಗೊಂಡಿದ್ದು 3,60,000, ಓಕೆನಾ. ಅದಾದಮೇಲೆ ಫಸ್ಟ್ ಬ್ಯಾಚಲ್ಲಿ ತೊಗೊಂಡಿದ್ದಕ್ಕೆ ಕಾರಣ ಅದು ಕಮ್ಮಿ ಅಷ್ಟೇನಾ. ಫಸ್ಟ್ ಬ್ಯಾಚಲ್ಲಿ ಈ ಗಾಡಿ ತೊಗೊಂಡಿದ್ದು. ಫಸ್ಟ್ ಬ್ಯಾಚಲ್ಲಿ ತೊಗೊಂಡ್ರೆ ಅದು ಪ್ರಾಬ್ಲಮ್, ಇಂಜಿನ್ ಪ್ರಾಬ್ಲಮ್, ಹೊಸ ಇಂಜಿನ್ನು, ಮೊದಲೇ ರಾಯಲ್ ಎನ್ಫೀಲ್ಡು ಅಂತ ಹೇಳ್ತಾಯಿದ್ರು. ನಂಗೆ ಸೋಫಾರ್ ಏನು ಇಂಜಿನ್ ಬಗ್ಗೆ ಏನೂ ಡಿಫೆಕ್ಟ್ ಆಗಲಿ, ಒಂದು ಇಶ್ಯೂಸ್ ಆಗಲಿ ಏನೂ ಕಾಣಿಸ್ಕೊಂಡಿಲ್ಲ. ಇಂಜಿನ್ ಮಾತ್ರ ಪಕ್ಕ ಇದೆ. ಆಮೇಲೆ ಸೊಕ್ಕದಾಗಿದೆ, ಪವರು ಗಿವರ್ ಆಗಿರ್ಬೋದು. ಬೇರೆ ಗಾಡಿ ತೊಗೊಂಡ್ರೆ ಏನು ಗುರು ಇದು ಪವರೇ ಇಲ್ಲ ಅಂತ ನನಗೆ ಅನಿಸುತ್ತೆ. ಅಂದರೆ ಆ ಸೆಗ್ಮೆಂಟಿಗೆ ಅದು ಪವರ್ ಇರುತ್ತೆ, ಫೀಲ್ ಆಗುತ್ತೆ, ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ.
ಒಂದು 200 ಸಿ ಸಿಯಿಂದ 450 ಸಿ ಸಿ ಆ ಥರ ಬರ್ತೀನಿ ಅಂದರೆ ಸಿಕ್ಕಾಪಟ್ಟೆ ಚೇಂಜಸ್ ಅನಿಸುತ್ತಲ್ಲ, ಅದೇ ಥರ ಬಗ್ಗೆ ಮಾತಾಡಬೇಕು ಅಂದರೆ ಕಾಜಾ ಬ್ರೌನ್ ಅಂತ ಬರುತ್ತೆ. ಕಾಜಾ ಬ್ರೌನು ಬೇಸ್ ವೇರಿಯಂಟ್ ಅದು. ಅದಾದಮೇಲೆ ಸ್ಲೇಟ್ ಬ್ಲೂ ಪಪ್ಪಿ ಅಂತ ಬರುತ್ತೆ. ಸ್ಲೇಟಲ್ಲಿ ಪಿಂಕ್ ಕಲರ್ ಸಾಲ್ಟ್ ಅಂತ ಬರುತ್ತೆ. ಅದಾದಮೇಲೆ ಕಾಮೆಟ್ ವೈಟು ಇದೆ, ಕಾಮೆಟ್ ವೈಟು ವೈಟ್ ಕಲರ್ ಗಾಡಿ. ಅದಾದಮೇಲೆ ಹ್ಯಾಂಡ್ಲೆ ಬ್ಲ್ಯಾಕ್ ಕಲರ್ ಬರುತ್ತೆ. ಮನ ಬ್ಲ್ಯಾಕ್ ಅಂತ ಬರುತ್ತೆ. ಆ ಮನೆ ಬ್ಲ್ಯಾಕು ಎಲ್ಲ ಕಲರ್ಗೂ 7000 ಏನೋ ಜಾಸ್ತಿ ಆಗುತ್ತೆ. ಅಂದರೆ ಆ ಮನ ಬ್ಲ್ಯಾಕ್ ಇದೆಯಲ್ಲ, ಅದು ಇದು ಸೇಮ್ ಕೆ ಜಿ. ಇದು 196 ಕೆ ಜಿ, ಅದು 195. ಏನೋ ಸೀಟ್ ಚೇಂಜ್ ಮಾಡಿದ್ದಕ್ಕೆ 1 ಕೆ ಜಿ ಕಮ್ಮಿ ಆಗಿದೆ ಅಷ್ಟೇ. ಟ್ರಾಲಿ ಸೀಟು ಸಿಂಗಲ್ ಸೀಟ್ ಬರುತ್ತೆ ಮನ ಬ್ಲ್ಯಾಕು ಅದು. ಆಮೇಲೆ ಕೋಲೆಲ್ಲ ಚೇಂಜ್ ಮಾಡಿದ್ದಾರೆ. ಟ್ರಾಲಿ ಎಡಿಷನ್ ಆಗಿ ಮನ ಬ್ಲ್ಯಾಕ್ ಅಂತ ಒಂದು ತಿಂಗಳಿಂದನೇ ಯಾವಾಗೂ ರೀಸೆಂಟಾಗಿ ಬಿಟ್ಟಿದ್ದು.